ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಗೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ. ಬಂಧುಗಳೇ, ಇವತ್ತಿನ ದಿವಸ ನಾವು ಹುಬ್ಬಳ್ಳಿಯಲ್ಲಿ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿರುವಂತಹ ಶರಾವತಿ ನಗರದಲ್ಲಿ ನಾವು ಇದ್ದೀವಿ. ಕೆಲವೇ ನಿಮಿಷಗಳ ಹಿಂದೆ ಮತ್ತೆ ನಾವು ನೇರ ಪ್ರಸಾರದಲ್ಲಿ ಶರಾವತಿ ನಗರದ ಒಂದು ವಿಡಿಯೋವನ್ನ ನಾವು ಮಾಡಿದ್ವಿ. ಜೊತೆಗೆ ಮತ್ತೆ ನಾವು ಎರಡನೆಯ ಭಾಗವಾಗಿ ಮತ್ತೆ ಶರಾವತಿ ನಗರದ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಹಾಗಿದ್ರೆ ಇಲ್ಲಿ ಒಂದು ಶರಾವತಿ ನಗರದಲ್ಲಿ ಇರುವಂತಹ ಸಾರ್ವಜನಿಕರ ಒಂದು ಕುಂದುಕೊರತೆ ಬರ್ರಿ ಕುಂದುಕೊರತೆ ಎಲ್ಲ ಹೇಗಾಗಿತ್ತು ಅಂತಂದ್ರೆ, ಅಜ್ಜಿ ಬರ್ರಿ, ಈ ಅಜ್ಜಿಯವರ ಒಂದು ಸಮಸ್ಯೆ ಕೂಡ ಸಾಕಷ್ಟು ಜನರ ಸಮಸ್ಯೆ ಇದೆ. ಅಜ್ಜಿ, ನೀವು ಒಳ ಚರಂಡಿ ನೀರು ಮನೆ ಒಳಗೆ ಬರುತ್ತೆ ಅಂತಂದು ಹೇಳಿದ್ರಿ, ಹೌದಲ್ಲ? ಎಲ್ಲಿಂದ ಬರ್ತದೆ? ಇಲ್ಲಿಂದ. ಇದು ರಸ್ತೆಯ ಮಧ್ಯದಲ್ಲಿರುವಂತ ಒಳಚರಂಡಿ. ನಿಮಗೂ ನೀರ್ ಟಾಕಿ ಬರ್ತದೆ? ಫುಲ್ ನೀರ್ ಟಾಕಿ ಬರ್ತದೆ. ಮತ್ತೆ ಯಾಕೆ ನೀವು ಕಂಪ್ಲೇಂಟ್ ಮಾಡ್ಲಿಲ್ಲ? ಮಾಡಿದ್ವಿ ಎಲ್ಲ ರಗಡ್ ಮಾಡಿದ್ವಿ, ಏನಾಗಿಲ್ಲ, ಉಪಯೋಗ ಇಲ್ಲ, ಏನು ಆಗಿಲ್ಲ. ಎಲ್ಲ ಮಾಡಿದ್ರು ಸರ್, ಏನಾಗಿಲ್ಲ. ಅಲ್ಲೇ ಬರ್ತದೆ ಸರ್, ಮನೆಯಲ್ಲಿ ಒಳಗೆಲ್ಲ ಮನ್ಯಾಗನೇ ಬರ್ತದೆ ಸರ್ ಅದು ನೀರು. ಫುಲ್ ಮನ್ಯಾಗೆಲ್ಲ ಮಕ್ಕಳು ಎದ್ರು ಎಲ್ಲ ಅಲ್ಲ ಹೊರಗೆ ಬರ್ಬೇಕು ಸರ್. ಅವ್ರು ಎಷ್ಟು ದಿನ ಆಯ್ತು ತೆಗೆದು ಸ್ವಚ್ಛತೆ ಮಾಡಿ? ಇದು ಸ್ವಚ್ಛತೆ ಮಾಡಿ ಒಂದ್ ತಿಂಗಳು ಆಗಿರ್ಬೋದು ಸರ್. ಅಷ್ಟು ಬೇಗ ಮತ್ತೆ ಜಾಮ್ ಆಗ್ಬಿಟ್ರಿ ಸರ್. ಈ ಮನೆ ಆಗ್ಲಿ ಸರ್, ನಮ್ಮ ಮನೆ ಆಗ್ಲಿ, ಈ ಮನೆ ಆಗ್ಲಿ ಸರ್, ನಮ್ ಇಲ್ಲಿ ಬಂದ್ರು ಆ ಮನೆ ಆಗ್ಲಿ ಈ ಮನೆ ಆಗ್ಲಿ, ಎರಡು ಮನೆ ಫುಲ್ ಜಾಮ್. ನಾವ್ ಕಂಪ್ಲೇಂಟ್ ಮಾಡಿ 2,000 ರೂಪಾಯಿ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಸರ್ ಮನೆಯಲ್ಲಿ. ನೀವು 2,000 ರೂಪಾಯಿ ಯಾರಿಗೆ ಕೊಟ್ರಿ? ಅವ್ರ ಚಂಬ ಕೆಲಸ ಮಾಡೋರಿಗೆ. ಯಾಕೆ ಇಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರುತ್ತಲ್ಲ, ಅವ್ರು ಮಾಡೋದಿಲ್ಲ? ಅಂದ್ರೆ ಅದು ಆ ಟೈಮ್ಗೆ ಬಂದವ್ರು ಕ್ಲೀನ್ ಮಾಡ್ತಾರ. ಅದು ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಜಾಮ್ ಐತೆ ಅಂತ ಹೇಳಿ ನಮ್ಗೆ ಕ್ಲೀನ್ ಮಾಡಕ್ ಹಚ್ತಾರ ಸರ್ ನಮ್ಗೆ. ಇಲ್ಲಿಂದ ಇಲ್ಲ, ಇಲ್ಲಿಂದ ಕ್ಲಿಯರ್ ಇದೆ, ಅಲ್ಲಿಂದ ನಿಮ್ದು ಚಂಬ ಕ್ಲೀನ್, ಅಲ್ಲಿಂದ ಜಾಮ್ ಇದೆ ಅಂತ ನಮ್ಗೆ ಕ್ಲಿಯರ್ ಮಾಡಕ್ ಹಚ್ತಾರ ನಮ್ಗೆ. ಹಾಗಿದ್ರೆ ಹೇಳಿ ಸರ್, ಇದು ಸುಮಾರು 30 ವರ್ಷದಿಂದ ಸಮಸ್ಯೆ. ಯಾಕಂದ್ರೆ ಮೇನ್ ಲೈನ್ UGD ಲೈನ್ ಎಲ್ಲಿ ಹೋಗಿ ಎಲ್ಲಿ ಕನೆಕ್ಟ್ ಮಾಡೋದು ಅನ್ನೋದು ಇವ್ರಿಗೆ ಏನು ಐಡಿಯಾ ಇಲ್ಲ. ಕಾರ್ಪೊರೇಟ್ರಿ ಮಹಾನಗರ ಪಾಲಿಕೆಯವರು ಕಮಿಷನರ್ ಅವ್ರು ಕರೆಸಿ ಒಂದು ಸಲ ಸರ್ವೆ ಮಾಡಿಸಿದ್ರು ಲಾಸ್ಟ್ ಟೈಮ್ನಾಗ. UGD ಮಾಡಬೇಕಾರೆ ಇವ್ರಿಗೆಲ್ಲಾನು ಒಂದು ಡಯಾಗ್ರಾಮ್ ಹಾಕೊಟ್ಟೆ ಸರ್. ಇವೆಲ್ಲ ಲೈನ್ ಮ್ಯಾಗ್ಲಿಂದ ಬರ್ತಾವ ಸರ್, ಹಿಂಗ್ ಬಂದು ಇಲ್ಲಿ ಕನೆಕ್ಟ್ ಆಗಿದಾವ. ಇದು ಮೇನ್ ಇನ್ಪುಟ್ ಬಂತು. ಔಟ್ಪುಟ್ ಕ್ಲಿಯರ್ ಆಗಿದ್ದಾಗ ಮಾತ್ರ ಈ ಚರಂಡಿಗಳು ಕ್ಲಿಯರ್ ಆಗಿ ಹೋಗ್ತಾವ. ಔಟ್ಪುಟ್ ಔಟ್ಪುಟ್ ಇಲ್ಲ ಸರ್. ಇಲ್ಲಿ ನೋಡಿ, ಇಲ್ಲೊಂದ್ ಚಂಬರ್ ಕಾಣ್ತಾ ಇದೆ. ಇದು ಬಂತು ಲೈನ್, ಈ ಚಂಬರ್ ಇದೆ, ಹೌದಾ? ಈ ಚಂಬರ್ ನಿಂತ ಲೈನ್ ಇದಕ್ಕೆ ಹೆಂಗ್ ಕಳಿಸ್ಬೇಕು? ಅವ್ರು ಸ್ಟೇಟ್ ಕಳಿಸ್ಬೇಕು. ಸ್ಟೇಟ್ ಕಳ್ಸಿಲ್ಲ, ಈ ತರ ಕಳ್ಸಿದಾರೆ ಸರ್. ಅಪ್ಪಲ್ಲಿ ಕಳ್ಸಿದಾರೆ. ಮತ್ತೆ ಅಪ್ಪಲ್ಲಿ ಕಳ್ಸಿದ್ರೆ ಮತ್ತೆ ನೀರ್ ಹೆಂಗ್ ಫ್ಲೋ ಆಗ್ಬೇಕು? ಮುಂದೆ ಹೋಗಲ್ಲ. ಮತ್ತೆ ಅದಕ್ಕೆ ಪದೇ ಪದೇ ಬ್ಲಾಕ್ ಆಗುತ್ತೆ. ಇದು ಪದೇ ಪದೇ ಬ್ಲಾಕ್ ಆಗ್ತಿತ್ತು. ಇಲ್ಲಿ ಜನರ ಸಮಸ್ಯೆ ಅದ ಇದೆ. ಕಾರ್ಪೊರೇಟರ್ ಹುಡ್ರಿ ಮಾಡ್ತಾರೆ. ಒಂದ್ ಚಂಬರ್ ಇಲ್ಲಿದೆ, ಇಲ್ಲಿ ನಡವರೆಗೆ ಒಂದೊಂದ್ ಚಂಬರ್ ಇದೆ ಸರ್ ಇಲ್ಲಿ. ಆಮೇಲೆ ಮೂರನೇದಲ್ಲಿ 3 ಚಂಬರ್ನಲ್ಲಿ 3 ಚಂಬರ್ ಯಾವ ಚಂಬರ್ ಕ್ಲೀನ್ ಆಗುತ್ತದೆ, ಯಾವ ಚಂಬರ್ ಜಾಮ್ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ. ಜಾಮ್ ಆಗಿದೆ ಒಂದೇ ಮಾತಿಂದ ಅಷ್ಟೇ ಆಗ್ತದೆ ಸರ್. ಈಗ ಮಹಾನಗರ ಪಾಲಿಕೆ ಕಮಿಷನರ್ಗೂ ಇಲ್ಲಿ ಕರೆಸಿದ್ರು, ಬಂದಿದ್ರು ಅವರು? ಬಂದ್ ಎಷ್ಟು ದಿನ ಆಯ್ತು? ಸುಮಾರು ಅವ್ರು ಒಂದು 6 ತಿಂಗಳ ಮೇಲೆ ಸರ್. 6 ತಿಂಗಳ ಮೇಲೆ ಕಮಿಷನರು ಆಮೇಲೆಲ್ಲ ಇದು ಎಸ್ಟಿಮೇಟ್ ಹಾಕೋರಿ ಮಾಡ್ಕೊಡ್ರಿ ಅಂತ ಹೇಳಿದ್ರಿ ಸರ್. ಯಾರಿಗೆ ಹೇಳಿದ್ರು? ಅವರು ವರ್ಕರ್ಗೆ ಮತ್ತೆ ಇವ್ರಿಗೆಲ್ಲ ಹೇಳಿದ್ರು ಸರ್. ಹೇಳಿದ್ರು, ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ಸರ್, ಇಲ್ಲಿ ಮಾಟ ಇಷ್ಟು ವರ್ಷ ನಾವು ಬಂದು 2 3 ವರ್ಷ ನಾವು ಇದ್ದೇವೆ. ಅದು ಒಂದು ಸಲ ಈ ಗಟರ್ ಯಾರು ಕ್ಲೀನ್ ಮಾಡಿಲ್ಲ. ಲೈವ್ ನೋಡ್ಬರ್ರಿ ಸರ್, ಒಟ್ಟ ಕ್ಲೀನ್ ಮಾಡಿಲ್ಲ. ಅದು ಯಾವಾಗ ಮಳೆ ಬರುತ್ತೆ ಸರ್ ಅವಾಗ ಅದು ಕ್ಲೀನ್ ಆಗುದು. ಹಾಗಿದ್ರೆ ನೀವೇನ ಒಂದು ಪೈಪ್ ಲೈನ್ ಹೇಗಿದೆ ಸರ್? ಇದು ಹಿಂಗೆ ಇರ್ಬೇಕಲ್ಲ, ಅಲ್ಲಿಂದ ಸ್ಟ್ರೇಟ್, ಇಲ್ಲಿಂದ ಸ್ಟ್ರೇಟ್ ಇಲ್ಲಿವರೆಗೂ ಇದೆ. ಕಲೆಕ್ಷನ್ ಈ ಕಲೆಕ್ಷನ್ ಎರಡು ಒಂದೇ ಇದೆ ಸರ್. ಯಾವ್ದು? ಆ ಚಂಬರ್ದು ಇರ್ಬೇಕು ಸರ್, ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಹುಷಾರು, ಗಟರ್ ಇದೆ. ಬರ್ರಿ ಈ ಕಡೆ ಬರ್ರಿ. ಎಲ್ಲ ಮನೆ ಇದು ಒಳಚರಂಡಿಯಿಂದ ಬಂದಂತ ಒಂದು ಗಲೀಜು ಹೇಗೆಲ್ಲ ಜಾಮ್ ಆಗಿದೆ. ಇಂತ ಒಂದು ಜಾಮ್ ಆದ್ಮೇಲೆ ಇಲ್ಲಿ ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಉಂಟಾಗ್ತಾ ಇದೆ. 6 ತಿಂಗಳಾಯ್ತು ಅಂತಂದು ಹೇಳ್ತಾರೆ. ಮಹಾನಗರ ಪಾಲಿಕೆ ಕಮಿಷನರು ಇಲ್ಲಿ ಬಂದಿದ್ರು, ಇದನ್ನ ಸರಿಪಡಿಸಲಿಕ್ಕೆ ಒಂದು ಅನುಮತಿಯನ್ನು ಕೂಡ ನೀಡಿದ್ರು. ಆದ್ರೂ ಕೂಡ ಇಲ್ಲಿ ಕಾರ್ಪೊರೇಟರ್ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ? ಅರ್ಥ ಆಗ್ತಾ ಇಲ್ಲ. ಮನೆಗೆ ಹಿಂಗ ನೀರ್ ತುಂಬ್ತಿದ್ದೆ ನೋಡ್ರಿ, ನೋಡ್ರಿ ಮನೆಗೆ ಈ ತರ ಬರೀ ನೋಡಿ, ಮನೆಯೊಳಗೆಲ್ಲ ಚರಂಡಿಯ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಮೊಬೈಲ್ ಈ ಕಡೆ ನೋಡ್ರಿ, ಆ ಕಡೆ ಸರಿ ಮನೆಯೊಳಗೆ ಸಂಪೂರ್ಣವಾಗಿ ಒಳಗಡೆ ಬರ್ತದೆ ಅಂತ ಹೇಳ್ತಾರೆ. ಒಳಚರಂಡಿ ಈ ತರ ನೀರ್ ತುಂಬ್ತೈತಿ ನೋಡಿ, ಪೂರಾ ಮನೆ ಒಳಗ ನೀರ್ ತುಂಬ್ತೈತಿ, ಚಂಬರ್ ನೀರು. ಇನ್ನೊಂದ್ಸಲ ಹೇಳ್ತಾ ನಿಮ್ಗೆ,
ಈಗ ಇನ್ನೊಂದೇನ್ ಗೊತ್ತಾ, ನೀರು ಬರ್ತದಲ್ಲ ಸರ್, ಇವಾಗ ನೀರು ಬಂದಾಗ ಚರಂಡಿ ನೀರು ಆ ನೀರು ಎರಡು ಸೇರೆ ಬರಲ್ಲ ಸರ್, ಎರಡು ಮಿಕ್ಸ್ ಸೇರಿ ಬರುತ್ತಾ ಇದೆ. ಒಟ್ಟಕ್ಕೆ ಸರ್ ಬರೇ ವಾಸನೆ ಬರೋದು, ಚರಂಡಿ ನೀರು ವಾಸನೆನೆ ನೀರು ಕುಡಿಯೋದು. ಕಾರ್ಪೊರೇಟರ್ ನಮ್ ಜೊತೆ ಕಾರ್ಪೊರೇಟರ್ ಇದ್ರಲ್ಲ, ಎಲ್ಲಿ ಹೋದ್ರ? ಯಾಕೆ ಕಾರ್ಪೊರೇಟರ್ ಇಲ್ಲಿಂದ ಪರಾರಿ ಆದ್ರು? ಯಾಕೋ ಇಂತ ಒಂದು ಸಮಸ್ಯೆ ಇದ್ರು ಕಾರ್ಪೊರೇಟರ್ ನಮ್ ಜೊತೆಗಿದ್ರು, ಆದ್ರೂ ಕೂಡ ಇಂತ ಒಂದು ಸಮಸ್ಯೆ ಮಧ್ಯದಲ್ಲಿ ಇರ್ಬೇಕಾಗಿತ್ತು. ಯಾಕೆ ಪರಾರಿ ಆದ್ರು ಅನ್ನೋದು ಒಂದು ಇರ್ಬೇಕಾಗಿತ್ತು, ಕಾರ್ಪೊರೇಟರ್ ಇರ್ಬೇಕಾಗಿತ್ತು. ಈಗ ಇಷ್ಟೆಲ್ಲ ಸಮಸ್ಯೆ ಇರೋದನ್ನ ಕಾಣಿಸ್ಕೊಂಡು ಅವರು ಓಡೋಗಿದಾರ. ದಯವಿಟ್ಟು ಏನ್ ಪ್ರಾಬ್ಲಮ್ ಹೇಳ್ರಿ, ಈ ಕಡೆ ಬರ್ರಿ, ಬರ್ರಿ ಈ ಕಡೆ ಅಮ್ಮ, ಈ ಕಡೆ ಬರ್ರಿ, ಗಟ್ರ ಐತ್ ಬರ್ರಿ, ಈ ಕಡೆ ಗಟ್ರ ಐತ್ ಬರ್ರಿ. ಡೆಂಗಿ ಮಲೇರಿಯಾ ಎಲ್ಲ ಬರತ್ತಾರಿ ಮನ್ಯಾಗ, ಏನ್ ಹೇಳಿದ್ರು ಮಾಡಾಕ. ಇಂತ ಒಂದು ಗಲೀಜು ವಾತಾವರಣ ಇರೋದ್ರಿಂದ ಚಂಬರ್ ನೀರ ಬರ್ತಾವ್ರಿ, ಕುಡಿಯೋ ನೀರು ಚಂಬರ್ ನೀರ ರೀ. 4-5 ದಿನ ಆದ್ಮೇಲೆ ಹುಳ ಆಗ್ತಾವ್ರಿ, ಅದಕ್ ಡೆಂಗಿ ಮಲೇರಿಯಾ. ಎಲ್ಲರೂ ಸೇರ್ಕೊಂಡು ಒಂದ್ಸಲ ನೀವು ಮಹಾನಗರ ಪಾಲಿಕೆ ಮುತ್ತಿಗೆ ಯಾಕೆ ಹಾಕ್ಬಾರ್ದು? ನೀವು ಎಲ್ಲ ಹೇಳಿರಿ, ಅವ್ರೇನ್ ಮಾಡ್ತೀನಿ ಅಂತಾರ ಮಾಡಾತೀನಿ. MLA ಸರ್ ಅಲ್ಲ, ನೀವೆಲ್ಲ ಕೂಡ್ಕೊಂಡು ಹೋಗ್ಬೋದಲ್ಲ, ಒಂದ್ಸಲ ಮಹಾನಗರ ಪಾಲಿಕೆ ಒಂದ್ ಮುತ್ತಿಗೆ ಹಾಕ್ಬೇಕು, ಒಂದು ಹೋರಾಟವನ್ನು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಎಲ್ಲರೂ ಸೇರಿ? ಸರಿ ಆದ್ರ ಮಾಡಾತಿಲ್ಲಲ್ರಿ ಅವ್ರು, ಮಾಡಂಗಿಲ್ರಿ ಅವ್ರು. ಹೇಳಿ ಸಾಕಾಗೈತ್ರಿ. ಗಟ್ರ ಸ್ವಚ್ಛ ಮಾಡಂಗಿಲ್ಲ. ಚಿಕ್ಕ ಮಕ್ಕಳ ನಮ್ಮ ಮನ್ಯಾಗ ಡೆಂಗು ಮಲೇರಿಯಾ ದುಡಿಬೇಕು, ಮಕ್ಕಳಿಗೆ ಖರ್ಚು ಮಾಡ್ಬೇಕು, ದುಡಿಬೇಕು, ಮಕ್ಕಳಿಗೆ ಖರ್ಚು ಮಾಡ್ಬೇಕು, ಅವ್ರು ದವಾಖಾನಿಗೆ ರೊಕ್ಕ ಹಾಕ್ಬೇಕು. ಬರೀ ಇದಾಗಿದೆ ಸರ್. ಕಾರ್ಪೊರೇಟರ್ಗೆ ಹೇಳಿದ್ರೆ ಅಲ್ಲಿ ಮಾಡೈತಿ, ಇಲ್ಲಿ ಮಾಡೈತಿ, ಇಲ್ಲಿ ಮಾಡಾವತಿ, ಎಸ್ಟಿಮೇಟ್ ಹಾಕಿತಿ, ಯಾವ್ದು ಹಾಕಿವಿ ಬರ್ತೈತಿ, ಮಾಡ್ತಾರೆ. ಬಂಧುಗಳೇ, ಕಳೆದ ಒಂದು ಏನು ನೇರ ಪ್ರಸಾರ ವಿಡಿಯೋದಲ್ಲಿ ನಮ್ಮ ಜೊತೆಗೆ ಕೆಲ ಕ್ಷಣಗಳ ಕಾಲ ಈ ಒಂದು ಕಾರ್ಪೊರೇಟರ್ ನಮ್ಮ ಜೊತೆಗಿದ್ರು. ನಮಗೆ ಈ ಹಣದಾನವಾಗಿ ಇಷ್ಟೊಂದು 75 ಲಕ್ಷ ಹಣ ಬರ್ತಾ ಇದೆ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಿ, ನಾನು ಏನೇನೆಲ್ಲ ಕೆಲಸ ಮಾಡಿದೀನಿ, ನಾನು ಖುದ್ದಾಗಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ ಅಲ್ಲಿ ಹೋಗಿ ಬಂದ್ರು. ಬಂದಾಗ ಈಗ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಕಾಣೆ ಆಗಿದ್ದಾರೆ. ಜೊತೆಗೆ ನಾನು ಇವತ್ತು ನಾ ಹೇಳ್ತಾ ಇದ್ದೀನಿ, MLAಗಳೇ, ನಾನು ಕಾರ್ಪೊರೇಟರ್ಗೂ ನೀವು ಅದನ್ನ ಅಧ್ಯಯನ ಮಾಡ್ಬೇಕು. ಬಡ ಜನರಿಗೆ ಇದು ಇಲ್ಲಿ ತೊಂದರೆ ಉಂಟಾಗ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ಇದನ್ನ ಎಲ್ಲರೂ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕು ಇದನ್ನ. ಯಾಕಂದ್ರೆ ಒಂದು ದಿನದಲ್ಲ, ತುಂಬಾ ವರ್ಷಗಳಿಂದನೂ ಆಗ್ತಾ ಇರುವಂತ ಒಂದು ಸಮಸ್ಯೆ ಕೂಡ ಇದೆ. ಯಾರಾದ್ರೂ ಮನೆ ಒಳಗೆ ತಾವು ಏನಾದ್ರು ಬಾತ್ರೂಮ್ ಒಳಗಿಂದ ಏನಾದ್ರು ಗಬ್ಬು ವಾಸನೆ ಬರೋದಾಗ್ಲಿ, ಸೊಳ್ಳೆಗಳು ಬರೋದಾಗ್ಲಿ, ಏನಾದ್ರು ಕಾಯಿಲೆಗಳು ಬರೋದಾದ್ರೆ ತಾವು ಹಣವಂತರು ಇದ್ದೀರಿ, ದೊಡ್ಡ ದೊಡ್ಡ ಶಹರ ಹೋಗಿರ್ತೀರಿ, ದೊಡ್ಡ ದೊಡ್ಡ ದವಾಖಾನಿಗೆಲ್ಲ ಹೋಗ್ತೀರಿ. ಪಾಪ ಇಂತ ಬಡ ಜನರ ಎಲ್ಲಿ ಹೋಗ್ಬೇಕು? ಹೋಗ್ಲಿಕ್ಕೆ ಎಲ್ಲೂ ಆಗೋದಿಲ್ಲ. ಇಂತ ಬಡ ಜನರ ನೀವು ಒಂದು ಓಟ್ ತಗೊಳಕ್ ಮಾತ್ರ ನೀವು ಮುಂದೆ ಬರ್ತೀರಿ, ಆದ್ರೆ ಅಂತ ಕೆಲಸವನ್ನು ಮಾಡ್ಲಿಕ್ಕೂ ಕೂಡ ಬರಬೇಕು. ಮೊನ್ನೆ ಶಾಸಕರೇ, ದಯವಿಟ್ಟು ನಾ ಪದೇ ಪದೇ ಶಾಸಕರ ಅಬ್ಬಯ್ಯ ಅವರಿಗೆ ನಾ ಹೇಳ್ತಾ ಇದ್ದೀನಿ, ಈ ಒಂದು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಪೊರೇಟರ್ ಅಲ್ಲ, ಅವ್ರು ಕರೆಸಿ ದಯವಿಟ್ಟು ಬುದ್ಧಿವಾದ ಹೇಳ್ತಿರೋ, ಅವ್ರು ಯಾಜ್ಞೆ ಮಾಡ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ. ಬಡ ಜನರಿಗೆ ಇಂತ ಒಂದು ದುರಸ್ತಿ ಇಲ್ಲಿ ಕಾರಣ ಹಿಂಗಾಗ್ತಾ ಇದೆ. ಎಲ್ಲರೂ ದಯವಿಟ್ಟು ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಕೊಡಬೇಕು. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಇವರು ನಾವು ಎಲ್ಲ ಸೇರ್ಕೊಂಡು ನಿಮ್ಮ ಮನೆಯವರಿಗೆ ಮುತ್ತಿಗೆಯನ್ನು ಹಾಕುವಂತ ಒಂದು ಕೆಲಸ ಕೂಡ ಆಗ್ತದೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ, ಈಗ ಈ ಬಾಜು ಇರುವಂತ ಈ ಏರಿಯಾಗಳದ್ದು ನೀರು ಇನ್ನಾದ್ರೂ ಗಟರ್ ಮಿಶ್ರಿತ, ಚಂಬರ್ ಮಿಶ್ರಿತ ನೀರುಗಳನ್ನ ಇನ್ನಾದ್ರೂ ಕುಡಿತಾ ಇದ್ದಾರೆ. 18ರಿಂದ 20 ವರ್ಷಗಳಾಯ್ತು. ಇದನ್ನ ಕಾರ್ಪೊರೇಷನ್ ಕಮಿಷನರ್ ನಿಂತ ಹಿಡಿದ್ಬಿಟ್ಟು ಶಾಸಕರ ಗಮನಕ್ಕೆ ತಂದು ಕೊಟ್ರು ಕೂಡ ಅವರಿಗೆ ಇಲ್ಲಿ ಬರುವಂತ ನೀರುಗಳನ್ನ ಮಾಡಿ 3 ತಿಂಗಳಾಯ್ತು, ಇನ್ನೂ ಮಟ್ಟ ಯಾರು ಬಂದಿಲ್ಲ. ಅವ್ರು ಲ್ಯಾಬ್ ಮಾಡಿ ವಿಡಿಯೋ ಮಾತ್ರ, ಅದು ಬಾಟ್ಲಿ ಎಲ್ಲ ನೀರೆಲ್ಲ ತೋರಿಸ್ಕೊಟ್ಟಿದೀವಿ. ಕಾರ್ಪೊರೇಟರ್ ಎಲ್ಲಾರು ಇದ್ರ ಅವಾಗ. 3 ತಿಂಗಳಾಯ್ತು, ಇನ್ನೂ ಮಟ್ಟ ಯಾರು ಬಂದಿಲ್ಲ. ಅದ ನೀರ್ ಕುಡಿತಾ ಇದೀವಿ. 3 ತಿಂಗಳಾಯ್ತು ಮಾಡಿ. ವಿಡಿಯೋ ಸತ ಮಾಡಿ ನಾವ್ ಇಟ್ಕೊಂಡಿವಿ. ಬಾಟ್ಲಿ ನೀರ್ ಕಾರ್ಪೊರೇಟರ್ ಕೇಳಿದ್ರೆ ಬಾಟ್ಲಿ ನೀರ್ ತುಂಬಿಡ್ರಿ, ನಾನ್ ನೋಡ್ತೀನಿ. ಬರೀ ಇದ ಮಾತ್ರ 3 ತಿಂಗಳ ಇದ ಕೇಳ್ತಾ ಇದೀವಿ ನಾವು. ಯಾವಾಗ್ಲಿಂದ ಕಾರ್ಪೊರೇಟರ್ ಗೆದ್ದು ಬಂದಾರಲ್ಲ, ಇವತ್ತು ಮಟನು ನೀರ್ ತುಂಬಿಟ್ಟಾಯ್ತೀವಿ ನಾವು. 2 ದಿನ ಇಡ್ಲಿ ಸರ್, ಮನೆಯಲ್ಲಿ ನೀರ್ ಇಟ್ರೆ 3 ದಿನ ಇದ್ರೆ ಹುಳ ಆಗತ್ತೆ ಸರ್. ಹುಳ ಆಗತ್ತೆ. ಆ ಹುಳ ನೀರು ಕುಡಿಬೇಕನ್ನ ಸರ್ ನಾವು. ಸರ್ ಬರ್ರಿ, ಅದು ಲೈನ್ ಬೇಕನ್ನ ಕೇಳಿದಾಗ ಹಿಂಗಾಗತ್ತೆ ಸರ್. ಬನ್ನಿ, ಅದು ಮತ್ತೆ ಮುಖ್ಯವಾಗಿ ಲೈನ್ ಎಲ್ಲಿಂದ ಬರ್ತಾ ಇದೆ ಮತ್ತೆ ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಸಾರ್ವಜನಿಕರಿಗೆ ಸರ್ಕಾರಗಳು ಯಾವ ರೀತಿ
ಒಂದು ಕುಂದು ಕೊರತೆಗಳನ್ನ ಕಸ ನೋಡ್ರಿ ಹೆಂಗೆ ಎಕ್ಸ್ಪ್ಲೇನ್ ನೋಡ್ರಿ ಕಸ ಒಡೆಯವ್ರಿಲ್ಲ ಅಲ್ಲ ಅಲ್ಲಿ ನೋಡಿದ ಹಾಗೆ ನಾನು ನೋಡಿದ್ರೆ ಅಲ್ಲಿ ನೀವು ಟ್ರ್ಯಾಕ್ಟರ್ ಅಲ್ಲೇ ನಿಂತ್ಕೊಂಡಿದೆ ಕಸ ತುಂಬಿಕೊಂಡು ದನ ಕರಗಳು ಪ್ಲಾಸ್ಟಿಕ್ ಸಮೇತ ಹಂಗೆ ತಿಂತಾ ಇದಾವೆ ಅದನ್ನ ನೋಡಿದೆ ನಾನು ಅಂತ ಒಂದು ವಿಡಿಯೋ ಹೇಳಿ ಸರ್. ಈ ಲೈನ್ ಲೈನ್ ಒಂದು, ಬಾಜು ಲೈನ್ ಒಂದು, ಈ ಸೈಡ್ ಲೈನ್, 3 ಲೈನ್ಗಳು ಚಂಬರ್ ಮಿಶ್ರಿತ ನೀರು. L&T ಡಿಪಾರ್ಟ್ಮೆಂಟ್ ಬಂದ ಮೇಲೆ ನಂತರ ಟೋಟಲ್ ಆಗಿ ಕೆಲಸ ಮಾಡಕ್ ತಯಾರಿಲ್ಲ. ಅವ್ರ ಅಧಿಕಾರಿಗಳು ಯಾರದಾರ ಅನ್ನೋದು ಗೊತ್ತಿಲ್ಲ ನಮಗೆ. ಇನ್ನು ವಾಟರ್ ಡಿಪಾರ್ಟ್ಮೆಂಟ್ ಬೋರ್ಡ್ ಇದ್ದಾಗ ಮಾತ್ರ ಕರಿಯಪ್ಪ ಸರ್ ಅವ್ರು ಇದ್ರು. ಅವ್ರು ಕರೆದ ಮೇಲೆ ಇಮಿಡಿಯೇಟ್ಲಿ ಆಗಿ ಸ್ಪಂದನೆ ಮಾಡ್ತಿದ್ರು, ಇಲ್ಲಿ ಐತಿ ಈ ತರ ಹೋಗ್ರಿ ಮಾಡ್ರಿ ಅಂತ ಹೇಳಿ. L&T ಡಿಪಾರ್ಟ್ಮೆಂಟ್ ಬಂದ ನಂತರ ಅಧಿಕಾರಿಗಳು ಕೂಡ ಇಲ್ಲಿ ಇನ್ನೂವರೆಗೆ ಬಂದು ಹೊಳ್ಳಿ ನೋಡಿಲ್ಲ ಸರ್. ಪ್ರತಿನಿತ್ಯ ಪ್ರತಿ ವಾರ ನೀರು ಬಿಟ್ಟಾಗ ಕೂಡ ಇಲ್ಲಿ ನೀರು ಚಂಬರ್ ಮಿಶ್ರಿತ ನೀರು. 1 ತಾಸು ನೀರನ್ನ ಹೊರಗ್ ಬಿಡ್ಬೇಕದ ನಾವು ಜನರು. ಎಷ್ಟು ತಾಸು ನೀರು ಬಿಡ್ತಾರೆ ಇಲ್ಲಿ ಸರ್ ಬಿಡೋದ 2 ತಾಸು ಬಿಡ್ತಾರ ಸರ್. 2 ತಾಸು ಬಿಟ್ರೆ 1 ತಾಸು ನೀರು ಅಲ್ಲೇ ಹೋದ್ರೆ 1 ತಾಸು ಬಿಟ್ರೆ ಪೂರ ಬಂದ್ ಮಾಡ್ಬಿಡ್ತಾರೆ. ಯಾರು ಮನೆ ನೀರ್ ತುಂಬಿರಲ್ಲ ಸರ್, ಒಬ್ರು ಯಾರು ತುಂಬಿರಲ್ಲ. ಯಾರು ನೀರ್ ತುಂಬೇಕಂದ್ರೆ ಇಲ್ಲಪ್ಪ ಇನ್ನೂ ತುಂಬಿಲ್ಲ ಅಂತ ಹೇಳಿದ್ರು ಏನ್ ಮಾಡ್ಬಿಡ್ತಾರೆ ಸರ್, ನಳ ಬಂದ್ ಮಾಡ್ಬಿಡ್ತಾರೆ. ಹೇಳ್ಬಿಡ್ತಾರೆ ಸರ್, ಯಾಕಂದ್ರೆ ನಾವು ಇಲ್ಲ ಆಗಿ ನಮ್ದು ಡ್ಯೂಟಿ ಮುಗೀತು, ಬಂದ್ ಆಯ್ತು ನಮ್ದು ಈ ಟೈಮ್ ಇಷ್ಟು ಬಿಟ್ಟಿದ್ವಿ ಅಂತೇಳಿ 2 ಗಂಟೆ ಬಿಟ್ರೆ ಸರ್. ಈಗ ನೀವು ಹೇಳಿರುವ ಹಾಗೆ ಈಗ ಮಾನ್ಯ ಶಾಸಕರಿಗೆ ನೇರ ಪ್ರಸಾರದಲ್ಲಿ ಅಂದ್ರೆ ನಾವು ವಿಡಿಯೋ ಕಾಲ್ ಮಾಡಿದ್ವಿ, ತೋರಿಸಿದ್ವಿ, ನೀರನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕೊಟ್ಟಿವಿ ಅಂತಂದು. ಆದ್ರೂ 3 ತಿಂಗಳು ಆದ್ರೂ ಕೂಡ ಏನೂ ಆಗದೆ ಇರುವಾಗ ನೀವು ಶಾಸಕರ ಮನೆಗೆ ಹೋಗ್ಬೋದಿತ್ತಲ್ಲ. ಹೋಗಿ ಅವ್ರಿಗೆ ಲೆಟರ್ ಎಲ್ಲ ಕೊಟ್ಟಿದೀವಲ್ಲ, ಲೆಟರ್ ಸದಾನು ಕೊಟ್ಟಿದೀವಿ ನಾವು. ಇಲ್ಲಿ ಬರೋದು ಎಲ್ಲಾರ್ದು ನೋಡಿ ಸಣ್ಣ ಹಕ್ಕು ಇಲ್ಲ ನಮ್ ಕಡೆ ಇಲ್ಲ, ಅದು ಡೈರೆಕ್ಟ್ ಹೋಗಿ ಅವ್ರಿಗೆ ಕೊಟ್ಟಿದೀವಿ. ಅವ್ರು ಡೈರೆಕ್ಟ್ ಅವ್ರು ಕೊಟ್ಟಿದ್ದಾರೆ. ನೀರ್ ತುಂಬಿಟ್ಟಿದ್ರ ವಾಟರ್ ಬೇಡ್ ಕಮಿಟಿದವ್ರು ನಾವು ಕರ್ಸಿದ್ರ ಅವ್ರ ಏನಂತಾರ, ಅದ ಗಟರ್ ಒಳಗ ನಿಮ್ದ ನಳಾನ ಹೋಗೈತಿ, ಅದ ಗಟರ್ ನೀರ್ ರಿವರ್ಸ್ ಬರ್ತಾ ಇದೆ, ನಮ್ದೇ ಪ್ರಾಬ್ಲಮ್ ಹೇಳ್ತಾ ಇದ್ರ ಈಗ ಇಷ್ಟು ವರ್ಷಗಳಾದ್ರೂ ಇಷ್ಟು ತಿಂಗಳಿಗಾದ್ರೂ ಇಲ್ಲಿ ಕಾರ್ಪೊರೇಟ್ ಏನು ಕೆಲಸ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಕೆಲಸ ಮಾಡಿದ್ರೆ ಮುಖ್ಯವಾಗಿ ಬೇಕಾಗಿರುವಂತ ಮೂಲಭೂತ ಸೌಕರ್ಯಕ್ಕೆ ಏನು ಕೆಲಸ ಮಾಡಿಲ್ಲ. ಹಾಗಾಗಿ ಇಲ್ಲಿಗೆ ದನಿ ಎತ್ತಿ ಮಾತಾಡುವಂತ ಜನರಿಗೆ ಒಂದು ಶಕ್ತಿ ಇಲ್ಲದೆ ಇರೋ ಹಂಗ ಆಗ್ಬಿಟ್ಟಿದೆ ಇಲ್ಲಿ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ರು ಸೇರ್ಕೊಂಡು ನೀವು ಏನ್ 1, 2, 3, 4 ಕೋಣಿ ಇರೋದಿಲ್ಲ, ಎಲ್ಲರೂ ಸೇರ್ಕೊಂಡು ಒಂದು ಪೇಪರ್ ರೆಡಿ ಮಾಡ್ರಿ, ಎಲ್ಲರೂ ಸಹಿ ಮಾಡ್ರಿ, ಒಂದು ಡಾಕ್ಯುಮೆಂಟ್ ಮಾಡೋಣ. ಡಾಕ್ಯುಮೆಂಟ್ರಿ ಮಾಡ್ಕೊಂಡು ನೇರವಾಗಿ ಪ್ರಸಾದ್ ಹಬ್ಬ ಅವ್ರ ಕಡೆ ಬೇಡ, ನಾ ಡೈರೆಕ್ಟ್ ಆಗಿ ಏನಾಗಿಲ್ಲ ವಿಧಾನಸೌಧಕ್ಕೆ CM ಹೊರಗಡೆನೆ ಹೋಗುವಂತ ಒಂದು ವ್ಯವಸ್ಥೆ ಮಾಡ್ಬೋದು. ಅವಾಗ್ಲಾದ್ರೂ ಕೆಲಸ ಆಗ್ತದೆ ಅಂತ ನೋಡೋಣ. ದಯವಿಟ್ಟು ಎಲ್ಲರೂ ಒಂದು ಪೇಪರ್ಸ್ ಮಾಡ್ಕೊರಿ ಒಂದು ಲೆಟರ್ ಮೂಲಕ. ನಾನು ಒಂದು ನನ್ನ ಸಂಘಟನೆ, ಯಾಕಂದ್ರೆ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಇವತ್ತು ತಂದೆ ತಾಯಿಗಳು ಎಷ್ಟು ನೊಂದುತ್ತಾ ಇದಾರೆ ಮಕ್ಕಳಿಗೋಸ್ಕರ ಅನ್ನೋದನ್ನ ಗೊತ್ತಿದೆ. ನನ್ನ ಒಂದು ಸಂಘಟನೆಗೂ ನಾನು ಲೆಟರ್ ಪ್ಯಾಡ್ ಇಂದ ನಾನು ಏನಾದ್ರೆ CM ಅವ್ರಿಗೆ ಒಂದು ಲೆಟರ್ ಹಾಕ್ತೀನಿ. ಎಲ್ಲರೂ ಕೂಡ್ಕೊಂಡು ಮುಂದೊಂದು ದಿವಸ ಹೋರಾಟ ಕೂಡ ಮಾಡೋಣ. ಇದನ್ನ ನಾನು ಪದೇ ಹೇಳ್ತಾ ಇದ್ದೀನಂದ್ರೆ, ನಾನು ಇದನ್ನ ಎಲ್ಲರೂ ಸೇರ್ಕೊಂಡು ಒಂದು ಮನವಿ ಪತ್ರವನ್ನ ಏನ್ ಲೆಟರ್ ನಾವು ವಿಧಾನಸೌಧವರೆಗೂ ಮುಟ್ಟೋದ್ರೊಳಗನೆ ನೀವು ಕೆಲಸ ಮಾಡ್ಬೇಕು. ಮಾನ್ಯ ಶಾಸಕರೇ, ನೀವು ಏನು ಕಾರ್ಪೊರೇಟರ್ ಇಲ್ಲ ಅಷ್ಟರೊಳಗೆ ನೀವು ಮಾಡಿದ್ರೆ ಕೆಲವೇ ಅವಧಿಗಳನ್ನ ಕೊಡ್ತಾ ಇದ್ದೀನಿ ತಮ್ಗೆ. ಮಾಡದೆ ಹೋದ್ರೆ ನಾವು ಮುಂದೊಂದು ದಿನ ಮೇಲಾಧಿಕಾರಿ ಗಮನಕ್ಕೆ ನಾವು ತಗೊಂಡ್ಬರ್ತೀವಿ, ಜೊತೆಗೆ ಹೋರಾಟವನ್ನು ಮಾಡ್ತೀವಿ. ಬಂಧುಗಳೇ, ಇವತ್ತು ಈ ಒಂದು ಹುಬ್ಬಳ್ಳಿಯಲ್ಲಿ ಇರುವಂತಹ ಏನು ಶರಾವತಿ ನಗರದ ಒಂದು ಸಮಸ್ಯೆಗಳನ್ನ ಇವತ್ತು ನೇರ ಪ್ರಸಾರದಲ್ಲಿ ನೋಡಿದ್ರೆ, ಜೊತೆಗೆ ಈ ಒಂದು ನೇರ ಪ್ರಸಾರಕ್ಕೆ ತಾವು ಏನ್ ನೋಡ್ತಾ ಇದ್ರಿ ಕಮೆಂಟ್ಸ್ ಮಾಡಿ, ಲೈಕ್ ಅನ್ನು ಮಾಡಿ, ಜೊತೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎಲ್ಲದರಲ್ಲಿಯೂ ಕೂಡ ನೇರ ಪ್ರಸಾರದಲ್ಲಿ ಬರ್ತಾ ಇರ್ತದೆ. ಜೊತೆಗೆ ಮತ್ತೆ ಇನ್ನೊಂದು ಕಡೆ ಒಂದು ಸ್ಥಳದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಒಂದು ನಮಗೋಸ್ಕರ ಕಾಯ್ತಾ ಇದ್ರೆ, ಇನ್ನೂ ಏನೇನೋ ಸಮಸ್ಯೆಗಳಿದಾವಂತೆ ಇದೇ ಶರಾವತಿ ನಗರದಲ್ಲಿ. ಮತ್ತೆ ಇನ್ನೊಂದು ಸಮಸ್ಯೆನ ಮತ್ತೆ ಮುಂದಿನ ಒಂದು ನೇರ ಪ್ರಸಾರದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಅಲ್ಲಿ ಒಂದು